ಮಾರ್ಕೆಟಲ್ಲಿ ಫೇಕ್ ಮಿಲ್ಕ್ ಕೂಡ ಬರ್ತೈತೆ ಗುರು. ಇವಾಗ ನನ್ನ ಮುಂದೆ ಎರಡು ಹಾಲು ಐತೆ. ಎರಡರಲ್ಲಿ ನೀವು ಯಾವುದು ಫೇಕು ಅನ್ಕೊಂತೀರೋ ಗೊತ್ತೇ ಆಗಲ್ಲ. ನೋಡ್ರಿ, ಎರಡೂ ಚಿಕ್ಕಾಗಿ ಫೋಮ್ ಆಗೇ ಐತೆ. ಆಯಿತಾ? ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ XP. ವೆಲ್ಕಮ್ ಬ್ಯಾಕ್ ಟು ಕ್ರೇಜಿ XP ಅಂತ ಹೇಳ್ತಾ ಇವತ್ತು ಈ ಟೆಸ್ಟಿಂಗ್ ನಾವು ಮಾಡೋಣ. ಇದು ಲಾಸ್ಟಲ್ಲಿ ಫೇಕ್ ಹಾಲು ಹೆಂಗೆ ಮಾಡಿದೆ, ಏನಿಂದ ಆಯಿತು ಅಂತಲೂ ಗೊತ್ತಾಗುತ್ತೆ ನಿಮಗೆ. ಸ್ಟೇಟ್ ಫಸ್ಟು ಕಂಡಿಡಿಯೋದು ನೋಡೋಣ, ಆಮೇಲೆ ಹೆಂಗೆ ಮಾಡಿದೆ ಈ ಫೇಕ್ ಮಿಲ್ಕ್ನ ಅಂತ ಹೇಳ್ತೀನಿ. ಆಯಿತಾ? ಫಸ್ಟ್ ಏನಿಲ್ಲ, ಆಯಿತಾ, ಡ್ರಾಪರ್ ಇದ್ರೆ ಡ್ರಾಪರು, ಇಲ್ಲಾಂದರೆ ಸ್ಪೂನ್ ಇದ್ರೆ ಸ್ಪೂನಲ್ಲಿ. ಆಯಿತಾ? ನೀಟಾಗಿ ಇವಾಗ ಒಂದಿಷ್ಟು ಹಾಲನ್ನ ಎಳ್ಕೊಂಡು, ಏನಿಲ್ಲ ಪ್ಲೇಟ್ ಹಿಂಗೆ ಇಟ್ಕೊಂಡು ನೋಡಿಲಿ, ಹಿಂಗೊಂದು ಡ್ರಾಪ್ ಹಾಕಿದ್ರೆ ಸಾಕು. ನೋಡಿ, ಯಾವುದೇ ಸ್ಟೇನ್ ಇಲ್ದಿರಂಗೆ ಹೋಗುತ್ತೆ. ಆಯಿತಾ? ಇವಾಗ ಈ ಹಾಲು ನಿಲ್ಬಿಟ್ಬಿಡೋಣ. ಈ ಹಾಲನ್ನ ಒಂದು ಸ್ವಲ್ಪ ಹಂಗೆ ಮಿಕ್ಸ್ ಮಾಡಿಕೊಂಡು ಈ ಹಾಲನ್ನ ಈ ಸೈಡಲ್ಲಿ ಬಿಡೋಣ. ಇದಕ್ಕೂ ಡಿಫ್ರೆನ್ಸ್ ನೋಡ್ರಿ. ನೋಡಿರಲ್ಲ, ಇದಕ್ಕೂ ಡಿಫ್ರೆನ್ಸ್ ಏನೈತೆ ಅಂತ. ನೋಡಿಲಿ, ಅದಕ್ಕೂ ಡಿಫ್ರೆನ್ಸ್ ಇರೋದು ಎಷ್ಟು ಅಜಂತ್ರದ ಡಿಫ್ರೆನ್ಸ್ ಐತೆ ನೋಡ್ರಿ. ಇದೆಲ್ಲ ನೋಡಿ ನೀಟಾಗಿ ಹೋಗುತ್ತೆ. ಇದು ಸ್ಟೇನು. ಇದನ್ನು ಕಂಡಿಡಿಯೋಕೆ ಇನ್ನೊಂದು ಐತೆ. ಆಯಿತಾ? ಇದು ನಿಮ್ಗೆ ಇವಾಗ ಪ್ಲೇಟ್ ಅದು ಇಷ್ಟ ಇಲ್ಲ ಅಂದರೆ ಖಾಲಿ ಬಾಟ್ಲು ತಗೊಂಡು, ಖಾಲಿ ಬಾಟ್ಲಿಗೆ 1-2 ಸ್ಪೂನ್ ಹಾಲಕ್ರಿ. ಆಯಿತಾ? ಇದನ್ನು ನೀಟಾಗಿ ಏನು ಬಂದಿಲ್ಲ ತಾನೆ ಇದನ್ನು ನೋಡಿ, ಏನು ಬಂದಿಲ್ಲ. ಇವಾಗ ಅದೇ ಫೇಕ್ ಮಿಲ್ಕ್ನ ನೋಡಿ, ನೋಡಿಲ್ಲಿ ಹೆಂಗೆ ಫಾರ್ಮ್ ಎಲ್ಲ ನೋಡಿಲ್ಲಿ ಬಾಟ್ಲ್ ಮೇಲೆಲ್ಲ ಹೆಂಗೆ ಕುತ್ಕೊಂಡೈತೆ. ಇದು ಫೇಕ್ ಮಿಲ್ ಐಡೆಂಟಿಫೈ ಮಾಡೋದು. ನೋಡಿಲಿ, ಇಷ್ಟು ದಿವಸ ನಾವು ಇದನ್ನು ಕುಡಿತಾ ಇದ್ವಿ. ನೋಡಿ, ಇದಕ್ಕೆ ನೀವು ಒಂದೊಂದು ಫೇಕ್ ಮಿಲ್ಕ್ಗೆ ಗೊತ್ತೇ ಆಗಲ್ಲ. ಇದನ್ನು pH ವ್ಯಾಲ್ಯೂನು ಅಂತಾರೆ. ಈ pH ವ್ಯಾಲ್ಯೂದು ಒಂದು ಸ್ಟ್ರಿಪ್ಪನ್ನು ಕಿತ್ತಿ ಹಾಲುಗದ್ರಿ. ಆಯಿತಾ? ಇನ್ನೊಂದನ್ನತ್ತೆ ಇದನ್ನು ಸೇಮ್ ಹಿಂಗೆ ಹೇಳ್ರಿ. ಇವಾಗ ನೋಡೋಣ ಯಾವ್ದು ಯಾವ ಕಲರ್ ಬರುತ್ತೆ ಏನು. ನೋಡಿ, ಇವಾಗ ಲಿಟ್ಮಸ್ ಪೇಪರ್ ಹಚ್ಬಿಟ್ಟಿಟ್ಟಾಯ್ತು. ಇವಾಗ ಚೆಕ್ ಮಾಡೋಣ. ಆಯಿತಾ? ಇಲ್ಲೇ ಐತೆ, ನೀವೆಲ್ಲೂ ಹೋಗೋದೇ ಬೇಡ. ಇದು 7 ಐತೆ. ಇದು ನೋಡ್ರಿ, ಇದು ಕಲರೇ ಬಿಟ್ಬಿಡೈತೆ. ಎಷ್ಟಿರ್ಬೇಕು ನೋಡಿ, ಅದರಲ್ಲಿ ಇರೋ ಕಲರೇ ಬಿಟ್ಬಿಟ್ಟೈತೆ. ಅದು ಇದ್ರೆ ಚೆಕ್ ಮಾಡೋಣ. ಇದು 9 ಐತೆ. ನೋಡಿ, ಇದೆಲ್ಲ ಹೆಂಗೆ ಏನು ಸ್ಕ್ಯಾಮ್ಗಳಾಗುತ್ತೆ ಅಂತ. ಇವಾಗ ಬನ್ನಿ, ಇದನ್ನು ಹೆಂಗೆ ಮಾಡಿದೆ ಅಂತ ಹೇಳ್ಕೊಡ್ತೀನಿ
ನೋಡ್ರಿ ಇಲ್ಲಿ ರಿಯಲ್ ಮಿಲ್ಕ್ ಥರನೇ ಇಲ್ಲ ನಿಮ್ಗೆ, ರಿಯಲ್ ಮಿಲ್ಕ್ ಥರನೇ ಇದೆ ನೋಡ್ರಿ. ರಿಯಲ್ ಮಿಲ್ಕ್ಗೂ ಫೇಕ್ ಮಿಲ್ಕ್ಗೂ, ಈ ಫೇಕ್ ಮಿಲ್ಕು ಏನೇನ್ದ್ರಲ್ಲಿ ಮಾಡ್ತಾರೆ ಅಂತ ನೀವು ಥಿಂಕ್ ಮಾಡಿಬಿಟ್ರೆ ನಿಮ್ಮ ಭೂಮಿ ಕೆಳಗಡೆಯಿಂದ ಅಲ್ಲಾಡ್ಬಿಡ್ತದೆ, ಗೊತ್ತಾ? ಬನ್ನಿ ಅದನ್ನು ಹೇಳ್ತೀನಿ ಹೆಂಗೆ ಮಾಡಿದೆ ಅಂತ. ಇವಾಗ ನೋಡಿದ್ರಲ್ಲ, ಇದು ರಿಯಲ್ ಮಿಲ್ಕ್ ಬಿಟ್ಬಿಡ್ರಿ. ಅದಕ್ಕೆ ಹಾಕೋ ಮೇನ್ ಇಂಗ್ರೀಡಿಯೆಂಟ್ಸ್ ಫೇಕ್ ಮಿಲ್ಕ್ಗೆ ಡಿಟರ್ಜೆಂಟ್, ಇದೇನು ಹೇಳ್ರಿ, ಕಾರ್ನ್ಫ್ಲವರ್. ಇದೇನು ಅಂತ ಹೇಳಿದ್ರೆ ನೀವು ನಂಬೋದೇ ಇಲ್ಲ, ಯೂರಿಯಾ. ಏನಕ್ಕೆ ಅಂದರೆ ಮಿಲ್ಕಲ್ಲಿ ಪ್ರೋಟೀನ್ ಪವರ್ನ ಟೆಸ್ಟ್ ಮಾಡಬೇಕಾದ್ರೆ ಮಿಷಿನ್ಗೆ ಹಾಕ್ತಾರೆ ಎಷ್ಟು ಪ್ರೋಟೀನ್ ಐತೆ ಅಂತ ಚೆಕ್ ಮಾಡೋಕ್ಕೆ. ಆ ಯೂರಿಯಾ ಇದು ಕಂಪ್ಲೀಟ್ ಮಾಡ್ತದೆ, ಗೊತ್ತಾಯ್ತಾ? ಅದಕ್ಕೆ ಈಸಿಯಾಗಿ ಲ್ಯಾಬ್ ಟೆಸ್ಟ್ ಪಾಸ್ ಆಯ್ತದೆ, ವಾಪಸ್ ಬರುತ್ತೆ. ಇವಾಗ ಮೇಯ್ನಾಗಿ ನಮಗೇನಿಲ್ಲ, ಇದಕ್ಕೆ ಇನ್ನೊಂದು ವಸ್ತು ಹಾಕ್ತಾರೆ, ಅದೇನಿಲ್ಲ, ನೀರು. ಇಷ್ಟಿದ್ರೆ ಹಾಲು ಮಾಡಿಬಿಟ್ಟು ಆ ಹಾಲನ್ನೇ ನಾವು ಕುಡಿತಾ ಇದ್ದೀವಿ ಅಂದರೆ ನಂಬ್ತೀರಾ? ನಂಬಲೇಬೇಕು. ಇವಾಗ ಇದನ್ನು ಮಾಡೋಣ ಬನ್ನಿ. ಇದಕ್ಕೇನಿಲ್ಲ, ಫಸ್ಟ್ ಕಾರ್ನ್ಫ್ಲವರ್ 2 ಸ್ಪೂನ್ ಹಾಕ್ರಿ. ಕಾರ್ನ್ಫ್ಲವರ್ 2 ಸ್ಪೂನ್ ಆಯಿತಾ. ಡಿಟರ್ಜೆಂಟು ನೀವೇ ನಿಮ್ಮ ಕಣ್ಣಾರೆ ನಂಬೋದೇ ಇಲ್ಲ, ಇಷ್ಟೇ ಪೌಡ್ರ್ ಹಾಕ್ಬಿಟ್ಟು. ಏನಕ್ಕೆ ಸೋಪ್ ಪೌಡ್ರ್ ಹಾಕಂದ್ರೆ ನೊರೆ ಬರಬೇಕಲ್ಲ ಕುದಿಯೋವಾಗ, ಆಯಿತಾ? ಹಾಕಾದ್ಮೇಲೆ ಯೂರಿಯಾ. ಯೂರಿಯಾ ಎಷ್ಟು ಹೇಳ್ರಿ kg? 20 ರೂಪಾಯಿ ಅಷ್ಟೇ. ಹಾಲೇ ಬರಲ್ಲ 1 ಲೀಟ್ರು. ಯೂರಿಯಾ ತಗೊಂಡು ನೀರು ಮಿಕ್ಸ್ ಮಾಡು, ನೀರೇನು ಫ್ರೀಯಾಗಿ ಸಿಗ್ತದೆ. ಇದನ್ನೆಲ್ಲ ಡ್ರೈ ಮಿಕ್ಸ್ ಮಾಡ್ಕೊಂಡು ನೋಡ್ರಿ, ಇವಾಗ ನಿಮ್ಮ ಕಣ್ಣಾರೆ ನೀವೇ ನಂಬಲ್ಲ, ಇದೆಲ್ಲ ಪೌಡ್ರ್ ಥರ ಐತೆ ತಾನೇ. ನೀಟಾಗಿ ಇದನ್ನು ಮಿಕ್ಸ್ ಮಾಡಿಬಿಟ್ಟು ನೀರು ಹಾಕಿದ್ರೆ ಇವಾಗ ಏನು ಗುರು ಹಿಂಗಾಗೋಯ್ತು ಅಂತೀರ ತಾನೆ. ಇವಾಗ ನೋಡ್ರಿ, ಕಾರ್ನ್ಫ್ಲವರ್ ಬಂದು ಹಾಲಿಗೆ ಟೆಕ್ಸ್ಚರ್ ಕೊಡೋಕ್ಕೆ. ಬ್ಲೂ ಕಲರ್ದು ಅದಕ್ಕೆ ಹಾಕ್ತಿದ್ದು. ಇಲ್ಲಿ ನೋಡ್ರಿ, ಇಲ್ಲಿ ಈ ಥರ ಸೋಪೇ ಇರುತ್ತೆ. ಅವ್ರು ವೈಟ್ ಕಲರ್ ತಗೊಬಂದು ಹಾಕ್ತಾರೆ. ನೋಡ್ರಿ, ನೋಡ್ರಿ, ಇದು ಫೇಕ್ ಹಾಲು. ನಿಮ್ಗೆ ಗೊತ್ತಾಗಲಿ ಅಂದ್ಬಿಟ್ಟು ಬ್ಲೂ ಕಲರ್ದು ಹಾಕಿದ್ದೀನಿ, ನಿಮಗೆ ಗೊತ್ತಾಗಲಿ ಅಂದ್ಬಿಟ್ಟು ಬ್ಲೂ ಕಲರ್ದು ಹಾಕಿದ್ದೀನಿ, ಆಯಿತಾ? ಇವಾಗ ನೋಡ್ರಿ, ಇದು ಫೇಕ್ ಹಾಲು, ಆಯಿತಾ? ಇದು ರಿಯಲ್. ಇದಕ್ಕೆ ಏನು ಡಿಫ್ರೆನ್ಸ್ ಐತೆ ನೋಡಿ. ಇದು ಹಸುಗೆ ನಮ್ಮ ಮನೆ ಹತ್ರ ಕರೆದಿರೋ ಹಸು ಹಾಲಿದು, ಅದಕ್ಕೆ ಏನು ಡಿಫ್ರೆನ್ಸ್ ಐತೆ ನೋಡ್ರಿ. ಇದಕ್ಕೆ ನಾನು ಡಿಟರ್ಜೆಂಟ್ ಆವಾಗ ಹಾಕಿದಿದ್ರೆ ಸೋಪಿನ ಪುಡಿ ನೋಡ್ರಿ, ಇದೇ ತಿಕ್ಕಾಗೈತೆ. ಏನು ಅನ್ಕೊಂತೀರ, ಅಯ್ಯೋ ನಾಟಿ ಹಸು ಹಾಲು ಗುರು ಅಂತ. ಇದು ನೋಡ್ರಿ, ಇದು ಎರಡು ನೋಡ್ರಿ. ನಾನು ಈ ಬ್ಲೂ ಕಲರ್ ಹೇಳೋದು, ನಿಮ್ಮ ಮನೆಯಲ್ಲ ಚೆಕ್ ಮಾಡಿರಿ, ಫೇಕ್ ಬರ್ತೈತೆ ರಿಯಲ್ ಬರ್ತೈತೆ ಅಂತ. ಮತ್ತು ಇದು ಯಾರು ಮನೇಲಿ ಟ್ರೈ ಮಾಡೋಕ್ಕೆ ಹೋಗಬೇಡ್ರಿ, ಆಯಿತಾ? ಇದೊಂದು ಇಲ್ಲೀಗಲ್, ಇದು ಎಕ್ಸ್ಪೆರಿಮೆಂಟ್ ಅಷ್ಟೇ. ನಿಮಗೊಂದು ಅವೇರ್ನೆಸ್, ಎಚ್ಚರಿಕೆ ಕೊಡೋಕ್ಕೋಸ್ಕರ ಬಂದಿದ್ದು, ಆಯಿತಾ? ಇದು ಯಾವುದೇ ಕಾರಣಕ್ಕೂ ನೀವು ಮನೇಲಿ ಟ್ರೈ ಮಾಡೋಕ್ಕೆ ಹೋಗಬೇಡ್ರಿ. ಮನೇಲಿ ಮಾಡಿ ಏನಾರು ಆಗಿದ್ದರೆ, ಚಿಕ್ಕ ಮಕ್ಳು ಗೊತ್ತಿಲ್ಲದ್ರೆ ಕುಡಿದ್ರೆ ಜವಾಬ್ದಾರಿ ನಂದಂತೂ ಅಲ್ಲ, ನಾನು ಫಸ್ಟೇ ಹೇಳಿದ್ದೀನಿ, ಆಯಿತಾ? ನೀವೇನಾದ್ರು ಎಕ್ಸ್ಪೆರಿಮೆಂಟ್ ಮಾಡ್ತಾಯಿದ್ದೀರಾ ಅಂದರೆ ಕ್ಲಿಯರ್ ಆಗಿರೋದು ಹಾಕಿ, ನಾನು ನಿಮ್ಗೆ ಗೊತ್ತಾಗಲಿ, ಫೇಕ್ ಮಿಲ್ಕ್ ಹಾಕಲಿ ಅಂದ್ಬಿಟ್ಟು ಬ್ಲೂ ಕಲರ್ದು ಹಾಕಿದ್ದೀನಿ, ಆಯಿತಾ? ನೀವು ಸ್ಕೂಲ್ ಎಕ್ಸ್ಪೆರಿಮೆಂಟಲ್ಲಿ ಬೇಕಂದ್ರೆ ಟೆಸ್ಟ್ ಮಾಡಿಸ್ಬೋದು, ಸ್ಮೆಲ್ ಮಾಡಿದ್ರೆ ಗೊತ್ತಾಗ್ಬಿಡುತ್ತೆ. ನೋಡಿಲಿ, ಕಬ್ಬುನಾಥ ಹೊಡಿಯೋದು ಇದು. ನಿಮಗೂ ಒಂದೊಂದ್ಸರಿ ಅನಿಸಿರ್ತದೆ, ಏನು ಗುರು ಹಾಲು ವಿಚಿತ್ರ ಸ್ಮೆಲ್ ಹೊಡಿತಾ ಇರ್ತದೆ ಅಂತ. ಒಂದ್ಸರಿ ಯೋಚನೆ ಮಾಡಿರಿ. ಮಿಕ್ಕಿದ್ದು ನಿಮ್ಮ ಬಿಟ್ಟಿದ್ದು ತಿಳಿಸೋದು ಮಾತ್ರ ತಿಳಿಸೋದು ಅಷ್ಟೇ ನಮ್ಮ ಕೆಲಸ. ಇದೇ ಥರ ನಮ್ಮ ಪೇಜಲ್ಲಿ ಹೆಚ್ಚಿನ ವಿಡಿಯೋಸು ಎಕ್ಸ್ಪೆರಿಮೆಂಟ್ಸ್ದೆಲ್ಲ ಬರ್ತಾ ಇರುತ್ತೆ, ಚೆಕ್ಔಟ್ ಮಾಡಿರಿ. ನಿಮ್ಮ ಕನ್ನಡದ ಹುಡುಗ ಅಂತ ಒಂದು ಸಬ್ಸ್ಕ್ರೈಬ್ ಮಾಡಿದ್ರೆ ಮಾಡಿ, ಲೈಕ್ ಮಾಡಿ, ಇಷ್ಟ ಆಗಿದ್ರೆ, ಇಲ್ಲ ಅಂದರೆ ಡಿಸ್ಲೈಕ್ ಮಾಡ್ಬೋದು.
ಜೈ ಭುವನೇಶ್ವರಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸೋಣ. ನೆಕ್ಸ್ಟ್ ವಿಡಿಯೋ ಇದಕ್ಕಿಂತ ಚಿಂದಿ ಆಗಿರೋದು ಬರುತ್ತೆ ಅಂತ ಹೇಳ್ತಾ ಮತ್ತೆ ಸಿಗುವ.